ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೌಲಾನಾಗಳ ಜೊತೆ ತಿರುಗಾಡಕತ್ತಾರ್ರಿ. ಏನೋ ಕಾಕ ಇದೆಂತ ಸುದ್ದಿ ತಂದಿ ಅಂದಿರ್ಬೇಕು. ಮೌಲಾನಾಗಳ ಸಭೆ ಸಮಾರಂಭದಾಗ ಭಾಗವಹಿಸಾಕತ್ತಾರ. ಅಲ್ಲಿಯ ಖುರಾನ್ ಪಠಣದ ವಾಕ್ಯಗಳನ್ನು ಕೇಳಾಕತ್ತಾರ. ಇವತ್ತು ಭಾರತ ದೇಶದಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ತತ್ವ ಸಿದ್ಧಾಂತದೊಂದಿಗೆ ಮೋದಿ ಈ ಕಾರ್ಯಕ್ರಮ ಮೊದಲ 5 ವರ್ಷ ಮಾಡ್ತಿದ್ರಂದ್ರೆ ಮತ್ತೆ 24ಕ್ಕೆ ಮತ್ತೆ ನಿಮ್ಗೆ ಅಧಿಕಾರ ತರ್ತಿದ್ರಿ. ಒಂದು ಸಮುದಾಯದ ಬಗ್ಗೆ ನಿಮ್ಮ ಶಿಷ್ಯಂದರು ಏನೇನೋ ಅವಹೇಳನಕಾರಿಯಾಗಿ ಮಾತನಾಡಿ ಈ ಸಮುದಾಯವನ್ನು ಯಾಕೆ ಕಡೆಗಣಿಸಾಕತ್ತೀರಿ? ಸಾವಿರಾರು ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ದುಡ್ಡು ಕೊಡ್ತೀರಿ. ಆ ದುಡ್ಡನ್ನು ಆ ಸ್ಕಾಲರ್ಶಿಪ್ ಮುಖಾಂತರ ಹೋಗ್ತೈತಿ. ಆ ಸ್ಕಾಲರ್ಶಿಪ್ಪು ಮುಟ್ಟೋದಿಲ್ಲ. ಇದರ ಬಗ್ಗೆ ಸಾಚಾರ್ ಕಮಿಟಿ ಒಂದು ನೀವು ಅನುಷ್ಠಾನಗೊಳಿಸಿದರೆ ಪ್ರಧಾನಮಂತ್ರಿ ಮೋದಿ ನಿಮ್ಮ ಬಗ್ಗೆ ಯಾರು ಮುಸಲ್ಮಾನರ ದ್ವೇಷ ಮಾಡೋದಿಲ್ಲ. ಮುಸಲ್ಮಾನರನ್ನ ದ್ವೇಷ ಮಾಡೋರು ನಿಮ್ಮಲ್ಲೇ ಇದ್ದಂಥ ಕೆಲವರು ಮನೆ ಹುಟ್ಟಿದಂಥ ಚಿಕ್ಕ ಪುಟ್ಟ ನಾಯಕರು ಸಿಕ್ಕಂಗ ಮಾತಾಡಿ ಇಲ್ಲೆಲ್ಲ ಡ್ಯಾಮೇಜ್ ಮಾಡಾಕತ್ತಾರ. ನೀವು ಪ್ರಧಾನಮಂತ್ರಿ ಇಡೀ ದೇಶದ ಎಲ್ಲ ಸುದ್ದಿ ನೋಡೋಕೆ ನಿಮಗೆ ಬರೋದಿಲ್ಲಲ್ರಿ. ಆದರೆ ನೀವು ಇವತ್ತು ಆ ಮೌಲಾನಾಗಳ ಮತ್ತು ಆ ಮದರ್ಸಾ ಪಠನ ಮಾಡುವಂಥ ಮಕ್ಕಳ ಜೊತೆ ಬೆರೆತಿದ್ದ ಸುದ್ದಿ ಇವತ್ತು ನಾ ಬಿತ್ತರ ಮಾಡಕತ್ತೀನಿ. ಮೋದಿಯವರ ಬಗ್ಗೆ ಜನ ಏನು ಅಭಿಪ್ರಾಯ ತಿಳಿಸ್ತಾರ ಕೇಳಬೇಕಲ್ರಿ. ಭಾರತ ದೇಶದ ಮುಸಲ್ಮಾನರು ಎಷ್ಟು ಕಷ್ಟಪಟ್ಟರು. ಕರೋನಾದಲ್ಲಿ ಎಂತೆಂಥ ತುಚ್ಛವಾಗಿ ನೋಡಿದರು. ಅವರ ಮೇಲೆ ಎಂತೆಂಥ ಹಿಂಸೆ ಕ್ರೌರ್ಯಗಳನ್ನು ಮಾಡಿದರು. ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆಟ್ಟಿದರು. ಆದರೂ ಧೃತಿಗೆಡದ ಮುಸಲ್ಮಾನ ಆದರೂ ಮತ್ತೆ ಮೋದಿಯವರನ್ನು ಕರೆಸಿ ಇಂಥ ಒಂದು ದೊಡ್ಡ ಮಕ್ಕಳ ಖುರಾನ್ ಪಠಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡಿದಾರ. ಅಲ್ಲಿ ಖುರಾನ್ ಪಠಣದ ವಾಕ್ಯಗಳನ್ನು ಕೇಳುವಾಗ ಸಹಿತ ಅವರು ಕುಂತು ಕೇಳ್ಯಾರ. ನೋಡ್ರಿ ಅದನ್ನೆಲ್ಲ ದೃಶ್ಯ ತೋರ್ಸಾಕತ್ತೀನಿ. ಹಂಗಾದ್ರೆ ಮೋದಿಯವರ ಮೌಲಾನಾಗಡೆಗೆ ಹೊಂಟಾರ ಅಂದ ಮೇಲೆ ಇನ್ನು ಈ ಭಕ್ತರು ಏನು ಉರಿತಾರ ನೋಡ್ಬೇಕ್ರಲ್ಲ. ಭಕ್ತರು ಭಾಳ ಕೆಡಿಸಿಬಿಟ್ಟಾರ ಮೋದಿಯವ್ರ ಹೆಸರು. ಅರ್ಧ ಮೋದಿಯವ್ರ ಹೆಸರು ಕೆಡಿಸಿದ್ದಾನ ಅವರ ಭಕ್ತರ. ಮೋದಿ ಬಾಯಲ್ಲಿ ಏನೂ ದ್ವೇಷಕರನ ವಾತಾವರಣ ಬಂದಿಲ್ಲ, ಅಂಥ ಮಾತುಗಳು ಬಂದಿಲ್ಲ. ಆದರೆ ಭಕ್ತರು ಕೆಡಿಸ್ಯಾರ. ಅರ್ಧ BJP ಮತ್ತು RSS ಹಾಳು ಮಾಡಿದವರ ಕೆಲವು ಭಕ್ತರು ಅವರು RSS ತರಬೇತಿ ಪಡ್ಕೊಂಡಿಲ್ಲ. ಅವ್ರಿಗಿನ್ನ ಭಾಗವತ್ ಸಾಹೇಬ್ರ RSS ತರಬೇತಿ ಕೊಡಿಸ್ರಿ ಅವ್ರಿಗೆ. RSS ಅಂದರೆ ಏನ, ಸಿದ್ಧಾಂತ ಏನ, ಅಲ್ಲಿ ಎಷ್ಟು ಜಾತ್ಯತೀತ ಐತಿ, ಅಲ್ಲಿ ಯಾವುದೇ ಧರ್ಮನ ತುಚ್ಛವಾಗಿ ನೋಡು, ಆ ಧರ್ಮವನ್ನು ತುಳಿ ಅಂತ ಏನಾದರೂ RSSದಾಗ ಹೇಳ್ಯಾರೇನ್ರಿ? ಇದರ ಸಲುವಾಗಿ RSS ಪ್ರಮುಖದ ಒಂದು ವಿಡಿಯೋ ಮಾಡಿದ್ನಿ, ಅದನ್ನು ತೆಗೆದು ನೋಡ್ರಿ. ಅವನು ಮುಸಲ್ಮಾನ ನಬಿ ಅಂಥೇಳಿ ಇದೇ ಬಾಗಲಕೋಟದವ 25 ವರ್ಷ RSS ಇದ್ರಾಗಿದ್ದಾವ. ಅವ ಬಂದು ಸವಿಸ್ತಾರ ವರದಿ ಹೇಳಿದ ಮೇಲೆ ಒಂದು ವಿಡಿಯೋ ಮಾಡಿದ್ನ. ಕಾಕಾ ಕಾಂಗ್ರೆಸ್ ಹೇಳ್ತಾನೆ, ಕಾಕಾ BJP ಹೇಳ್ತಾನೆ, ಕಾಕಾ JDS ಹೇಳ್ತಾನೆ ಅಂತಿದ್ರಲ್ಲ. ಈ ಚಾನಲ್ ಜಾತ್ಯತೀತ ಚಾನಲ್. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರದ್ದು ಹೇಳ್ತೀವಿ. ಅದಕ್ಕೆ ನಾವು ಶತಸಿದ್ಧದೇವಿ. ಹಾಗಾದ್ರೆ ಆ ಮೌಲಾನಾಗಳ ಜೊತೆ ಮೋದಿ ಸಾಹೇಬರು ಹೋಗಿದ್ದು ತೋರ್ಸಬೇಕಲ್ರಿ. ಖುರಾನ್ ಪಠಣ ಹೆಂಗೆ ಕೇಳಾಕತ್ತಾರ ನೋಡ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಕಡಕ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ತಲೆ ಎತ್ತಿ ನೋಡೋ ಹಾಗೆ ಮಾಡಿದಾನೆ. ಈಗ ಮಾಡ್ತಾ ಇರೋದನ್ನು ಮರಿಬೇಡಿ, ಮಾಡಿರೋದನ್ನು ಮರಿಬೇಡಿ. ನಮ್ ಬೇಡಿಗಳನ್ನೆಲ್ಲ ಬಿಡಿಸ್ತವನವನು. उसके लिए जान भी कुर्बान. ये 10 साल के बाद पहन रहा हूं मैं. ಅಲ್ಲ ಕಾಪಾಡಬೇಕು ಅಂದ್ರೆ ನಮಾಜ್ ಮಾಡಬೇಕು ಅಂತಾರೆ. ಆದ್ರೆ ನಮಾಜ್ ಮಾಡಬೇಕು ಅಂದ್ರೆ ನಮ್ಮನ್ನ ಅವನ್ ಕಾಪಾಡಬೇಕಾಯ್ತು. ऐसा सौभाग्य बहुत कम लोगों को मिला कि फिल्म में जो बार बार मुख्यमंत्री और प्रधानमंत्री है, मैं तो आपके परिवार का सदस्य हूं और हर बार एक परिवार के सदस्य के रूप में आने का जब भी अवसर मिला है, मेरी खुशियां अनेक गुना बढ़ गई है.